ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ ನೆಕ್ಸ್ಟ್ ಪಾರ್ಟನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದೇನು ಅಪ್ಲಿಕೇಶನ್ಸ್ ಆಫ್ ಎ ಐ. ಲಾಸ್ಟ್ ವಿಡಿಯೋನಲ್ಲಿ ಡೆಫಿನಿಷನ್ ಆಫ್ ಎ ಐ ನಾವು ತಿಳ್ಕೊಂಡಿದ್ವಿ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಡೆಫಿನಿಷನ್ಸ್. ಭಾಳಷ್ಟು ಜನ ಎ ಐನ ಬೇರೆ ಬೇರೆ ವೇನಲ್ಲಿ ಡಿಫೈನ್ ಮಾಡಿದ್ದಾರೆ ಅಂತ ಹೇಳಿದ್ವಿ. ಆ್ಯಂಡ್ ಲೆಟ್ ಅಸ್ ಸಿ ಯಾವ್ಯಾವ ಅಪ್ಲಿಕೇಶನ್ಸ್ ಆಫ್ ಎ ಐ ಮೀನ್ಸ್ ಎ ಐಯನ್ನು ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ. ಮೇ ಬಿ ನಾವು ಡೇ ಟು ಡೇ ಆ್ಯಕ್ಟಿವಿಟೀಸ್ನಲ್ಲಿನೂ ಎ ಐಯನ್ನು ಯೂಸ್ ಮಾಡ್ತೀವಿ. ಅದು ಎಲ್ಲೆಲ್ಲಿ ಅಂತ ಅಬ್ಸರ್ವ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಎ ಐಯನ್ನು ಕಾಮನ್ಲಿ ವಿ ಆರ್ ಯೂಸಿಂಗ್ ಇಟ್ ಇನ್ ಅವರ್ ಸ್ಮಾರ್ಟ್ ಫೋನ್ಸ್. ಎ ಐ ಇನ್ ಸ್ಮಾರ್ಟ್ ಫೋನ್ಸಲ್ಲಿ ಎ ಐ ಯೂಸ್ ಮಾಡೇ ಮಾಡ್ತೀವಿ. ಬಟ್ ಅನ್ನೋಯಿಂಗ್ಲಿ ನಮ್ಗೆ ಗೊತ್ತಿಲ್ಲ ಅನಿಸುತ್ತೆ ಸಮ್ ಆಫ್ ದಿ ಫೀಚರ್ಸ್ ಏನಿದಾವೋ ಅವೆಲ್ಲ ಎ ಐ ಯೂಸ್ ಮಾಡ್ತಿರ್ತವೆ. ಲೈಕ್ ಫೇಸ್ ರಿಕಗ್ನಿಷನ್. ಡೆಫಿನೆಟ್ಲಿ ಫೇಸ್ ರಿಕಗ್ನಿಷನ್ ಇದು ಕೂಡ ಒನ್ ಆಫ್ ದಿ ಎ ಐ ಅಪ್ಲಿಕೇಶನ್. ಫೇಸ್ ರಿಕಗ್ನಿಷನ್ನಿಂದ ಫೋನ್ ಅನ್ಲಾಕ್ ಮಾಡೋಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ಕೋತೀವಿ. ಇದು ಕೂಡ ಒನ್ ಆಫ್ ದಿ ಎ ಐ ಅಪ್ಲಿಕೇಶನ್. ಮತ್ತು ಫಿಂಗರ್ ಪ್ರಿಂಟ್ ಅಥೆಂಟಿಕೇಶನಲ್ಲಿನೂ ಎ ಐಯನ್ನು ಯೂಸ್ ಮಾಡ್ಕೋತಾ ಎ ಐಯನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಮೀನ್ಸ್ ನೀವೇನು ಮಾಡ್ತೀರಿ, ನಿಮ್ಮ ಥಂಬ್ ಇಂಪ್ರೆಷನನ್ನು ಮೊದಲು ಅದಕ್ಕೆ ಇನ್ಕ್ಲೂಡ್ ಮಾಡ್ತೀರಿ. ಆಮೇಲೆ ಅನ್ಲಾಕ್ ಮಾಡುವಾಗ ನೀವು ಥಂಬ್ ಇಂಪ್ರೆಷನ್ ಕೊಟ್ಟರೆ ಇಟ್ ಸೇಸ್ ದ್ಯಾಟ್ ಇದು ನೀವೇ ಅಂತ ಅದು ಗೊತ್ತಾಗುತ್ತೆ. ಅದೇನು ಫಿಂಗರ್ ಪ್ರಿಂಟ್ ಅಥೆಂಟಿಕೇಶನ್ ಅಂತ ಕರಿತೀವಿ. ದೆನ್ ಮತ್ತೆಲ್ಲಿ ಯೂಸ್ ಮಾಡ್ತೀರಿ ಎ ಐನ ಕ್ಯಾಮ್ರಾ ಫೀಚರ್ಸಲ್ಲಿನೂ ಎ ಐ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಈಗಿನ ಫೋನ್ಸ್ ಅಂತೂ ಡೆಫಿನೆಟ್ಲಿ ಎ ಐ ಎಂಬೆಡೆಡ್ ಕ್ಯಾಮ್ರಾಸ್ ಬರ್ತವೆ. ಕ್ಯಾಮ್ರಾ ಫೀಚರ್ಸ್ ಲೈಕ್ ಎಂಥ ಕ್ಯಾಮ್ರಾ ಫೀಚರ್ಸ್ ಲೈಕ್ ನೈಟ್ ಮೋಡ್ ಅಂತ ಇರುತ್ತೆ. ಆಮೇಲೆ ಡಿಫರೆಂಟ್ ಫೋಕಸ್ ಮೋಡ್ಸ್ ಆ್ಯಂಡ್ ಪೋರ್ಟ್ರೇಟ್ ಮೋಡ್ ಇವೆಲ್ಲ ಎ ಐಯನ್ನು ಯೂಸ್ ಮಾಡ್ತಾ ಇರ್ತವೆ. ಎ ಐಯಿಂದ ಇನ್ನೂ ಕ್ಯಾಮ್ರಾ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಓಕೆ, ದೆನ್ ಮತ್ತೆಲ್ಲಿ ಯೂಸ್ ಮಾಡ್ತಾರೆ ಪ್ರೆಡಿಕ್ಟಿವ್ ಟೆಕ್ಸ್ಟ್ ಅಂದ್ರೆ ಏನು, ನೀವೇನೋ ಮೆಸೇಜ್ ಮಾಡ್ತಾ ಇರ್ತೀರಿ, ಅವಾಗ ತಂತಾನೆ ನೆಕ್ಸ್ಟ್ ವರ್ಡ್ ಯಾವುದು ಅಂತ ತಂತಾನೆ ಅದು ತೋರಿಸುತ್ತೆ ನಿಮ್ಗೆ ಸ್ಕ್ರೀನ್ ಮೇಲೆ. ಅದೇನು ಪ್ರೆಡಿಕ್ಟಿವ್ ಟೆಕ್ಸ್ಟ್. ಆ್ಯಂಡ್ ಆಟೋ ಕರೆಕ್ಟ್ ಅಂದ್ರೇನು, ನೀವು ಮಿಸ್ಟೇಕ್ ಮಾಡಿದ್ರೆ ತಾನಾಗಿ ಅದನ್ನು ಕರೆಕ್ಟ್ ಮಾಡುತ್ತೆ. ಟೈಪ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದರೆ ಅದನ್ನು ತಾನಾಗಿ ಕರೆಕ್ಟ್ ಮಾಡುತ್ತೆ. ಅದೇನು ಆಟೋ ಕರೆಕ್ಟ್ ಆಪ್ಷನ್ ಅಂತ ಕರಿತೀವಿ. ಇವೆಲ್ಲ ಕಾಮನ್ ಆಗಿ ಸ್ಮಾರ್ಟ್ ಫೋನಲ್ಲಿ ಯೂಸ್ ಮಾಡ್ತಾ ಇರೋ ಎ ಐ ಅಪ್ಲಿಕೇಶನ್ಸ್. ಫಾರ್ ಎಕ್ಸಾಂಪಲ್, ವೆನ್ ಯುವರ್ ಫೋನ್ ಸಜೆಸ್ಟ್ ದಿ ನೆಕ್ಸ್ಟ್ ವರ್ಡ್, ನೀವು ಟೈಪ್ ಮಾಡುವಾಗ ನೆಕ್ಸ್ಟ್ ವರ್ಡ್ ಇದನ್ನೇ ಯೂಸ್ ಮಾಡು ಅಂತ ನಿಮ್ಮ ಫೋನ್ ಸಜೆಸ್ಟ್ ಮಾಡ್ತಾ ಇದ್ರೆ ಅದರ ಅರ್ಥ ಏನು, ಅದು ಅಲ್ಲಿ ಎ ಐ ವರ್ಕ್ ಆಗ್ತಾ ಇರುತ್ತೆ. ಅದು ಹೆಂಗೆ ಬರುತ್ತಂದರೆ, ನೀವು ಮೊದಲು ಏನೇನು ಟೈಪ್ ಮಾಡಿರ್ತೀರೋ ನಿಮ್ಮದು ಟೈಪಿಂಗ್ ಬಿಹೇವಿಯರ್ ಏನಿದೆಯೋ ಅದರ ಮೇಲೆ ಅದು ನೆಕ್ಸ್ಟ್ ನೀವು ಈ ವರ್ಡನ್ನೇ ಟೈಪ್ ಮಾಡಬಹುದು ಅಂತ ಅರ್ಥ ಮಾಡಿಕೊಂಡು ಅದು ನಿಮಗೆ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹೌ ಅಂತ ಬರೆದ್ರಿ ಅಂತ ತಿಳ್ಕೊರಿ, ಆಟೋಮೆಟಿಕ್ಲಿ ಅದು ಆರ್ ಯು ಅಂತ ತೋರಿಸುತ್ತೆ. ನಾವು ಕಾಮನ್ ಆಗಿ ಹೌ ಆರ್ ಯು ಅಂತ ಬರಿತಾ ಇರ್ತೀವಿ, ಅದನ್ನೇ ಅದು ತೋರಿಸುತ್ತೆ. ಅದರ ಅರ್ಥ ಏನು, ಅಲ್ಲಿ ಎ ಐ ಫೀಚರ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಮತ್ತೆ ಎ ಐನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಲೈಕ್ ಎ ಐ ಇನ್ ವಾಯ್ಸ್ ಅಸಿಸ್ಟೆಂಟ್ಸ್. ಎ ಐ ಇನ್ ವಾಯ್ಸ್ ಅಸಿಸ್ಟೆಂಟ್ ಇದು ಕೂಡ ಸ್ಮಾರ್ಟ್ ಫೋನಲ್ಲಿನೇ ಇನ್ಕ್ಲೂಡ್ ಆಗಿರ್ಬೋದು, ಅಥವಾ ಅದರದೇ ಆದ ಸಪ್ರೇಟ್ ಡಿವೈಸ್ ಕೂಡ ಇರ್ಬೋದು. ಎ ಐ ಅಸಿಸ್ಟೆಂಟ್ಸ್ ಅಂದ್ರೇನು, ನೀವು ಗೊತ್ತಿರ್ಬೋದು, ಗೂಗಲ್ ಅಸಿಸ್ಟೆಂಟ್ ಅಥವಾ ಅಲೆಕ್ಸಾ ಅಥವಾ ಸಿರಿ, ಇವೆಲ್ಲ ಏನು ಎ ಐ ಅಸಿಸ್ಟೆಂಟ್ಸ್. ಅದನ್ನ ಎದಕ್ಕೆ ಯೂಸ್ ಮಾಡ್ಕೋತಾರೆ, ಟು ಅಂಡರ್ಸ್ಟ್ಯಾಂಡ್ ಸ್ಪೀಚ್ ಆ್ಯಂಡ್ ರೆಸ್ಪಾಂಡ್. ಅಂದರೆ ಏನು, ನಾವೇನೇನು ಮಾತಾಡ್ತೀವೋ ಅದನ್ನು ತಿಳ್ಕೊಳ್ಳೋಕ್ಕೆ ಅಸಿಸ್ಟೆಂಟ್ಸ್ ಆರ್ ದೇರ್. ವಾಯ್ಸ್ ಅಸಿಸ್ಟೆಂಟ್ಸ್ ಅಂದರೆ ನೀವು ಕನ್ನಡದಲ್ಲಿ ಮಾತಾಡಿದರೆ ಅದನ್ನು ತಿಳ್ಕೊಂಡು ಮತ್ತೆ ಕನ್ನಡದಲ್ಲಿನೇ ಆನ್ಸರ್ ಮಾಡ್ಬೋದು, ಅಥವಾ ಇಂಗ್ಲೀಷಲ್ಲಿ ಏನು ನೀವು ಮಾತಾಡ್ತೀರಿ ಅದನ್ನು ತಿಳ್ಕೊಂಡು. ಫಾರ್ ಎಕ್ಸಾಂಪಲ್, ನೀವೇನೋ ಕ್ವಶನ್ ಕೇಳ್ತೀರಿ ಅಥವಾ ನಿಮ್ಮ ಕೆಲಸನ ಮಾಡ್ಸೋಕ್ಕೆ ಅದಕ್ಕೆ ಅದ್ರದ್ದು ಒಂದು ಕ್ವಶನ್ ಆ್ಯಡ್ ಮಾಡ್ತೀರಿ. ಲೈಕ್ ಏನು ಅಂತೀರಿ, ಅಲಾರಾಮ್ ಸೆಟ್ ಮಾಡು ಅಂದರೆ ಅದು ಅಲಾರಾಮ್ ಸೆಟ್ ಮಾಡುತ್ತೆ.
ಅದಕ್ಕೆ ನಾವು ವಾಯ್ಸ್ ಅಸಿಸ್ಟೆಂಟ್ಸ್ ಯೂಸ್ ಮಾಡ್ತೀವಿ ನಮ್ಮ ಕೆಲಸನ ಈಸಿ ಮಾಡೋಕ್ಕೆ. ಅಥವಾ ಫೋನ್ ಕಾಲ್ ಮಾಡು ಅಂತ ಹೇಳಿದ್ರು ಅದು ಕಾಲ್ ಮಾಡಿಬಿಡುತ್ತೆ, ಅಲ್ಲಿ ಕೂಡ ಎ ಐ ಇನ್ಕ್ಲೂಡ್ ಆಗಿರುತ್ತೆ. ನೋ ನೀಡ್ ಆಫ್ ಓಪನಿಂಗ್, ನೀವು ಓಪನ್ ಮಾಡಿ ಕಾಲ್ ಮಾಡೋ ಅವಶ್ಯಕತೆನೇ ಇಲ್ಲ. ಕಾಲ್ ಟು ಸಂತೋಷ್ ಸರ್ ಅಂದರೆ ಕಾಲ್ ಮಾಡಿಬಿಡುತ್ತೆ. ಓಕೆ, ವಾಯ್ಸ್ ಅಸಿಸ್ಟೆಂಟ್ಸ್ ಯೂಸ್ ಎ ಐ ಟು ಅಂಡರ್ಸ್ಟ್ಯಾಂಡ್ ಸ್ಪೀಚ್ ಆ್ಯಂಡ್ ರೆಸ್ಪಾಂಡ್. ಅಂದ್ರೇನು, ನಾವು ಹೇಳಿದ್ದನ್ನು ತಿಳ್ಕೊಂಡು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಓಕೆ, ಅದನ್ನು ನಾನು ಬರಿತೀನಿ. ಎ ಐ ಅಸಿಸ್ಟೆಂಟ್ಸ್ ಏನು ಮಾಡ್ತವೆ? ಅಸಿಸ್ಟೆಂಟ್ಸ್ ಅಥವಾ ಎ ಐ ವಾಯ್ಸ್ ಅಸಿಸ್ಟೆಂಟ್ಸ್ ಯೂಸ್ ಎ ಐ ಟು ಅಂಡರ್ಸ್ಟ್ಯಾಂಡ್ ಸ್ಪೀಚ್. ಅಂದರೆ ನೀವು ಏನು ಮಾತಾಡ್ತಿರೋ ಅದನ್ನು ತಿಳ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡ್ತವೆ ಅಂತ ಹೇಳ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರೋ ವಾಯ್ಸ್ ಅಸಿಸ್ಟೆಂಟ್ಸ್ ಫಸ್ಟ್ ಬಂದಿದ್ದೇ ಸಿರಿ ಫ್ರಮ್ ಆ್ಯಪಲ್ ಕಂಪನಿ ಅಥವಾ ಐಫೋನಲ್ಲಿ ಸಿರಿಯನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ಅಲೆಕ್ಸಾ, ಆಮೇಲೆ ಗೂಗಲ್ ಅಸಿಸ್ಟೆಂಟ್, ಇವೆಲ್ಲ ಏನು ಡಿಫ್ರೆಂಟ್ ವಾಯ್ಸ್ ಅಸಿಸ್ಟೆಂಟ್ಸ್. ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ? ನೀವು ಕೇಳಿದ್ದು ಕ್ವಶನ್ ಆನ್ಸರ್ ಮಾಡೋಕ್ಕೆ, ಅಥವಾ ಅಲಾರಾಮ್ ಸೆಟ್ ಮಾಡೋಕ್ಕೆ, ಅಥವಾ ಯಾರಿಗಾದರೂ ಕಾಲ್ ಮಾಡೋರಿದ್ರೆ ಅಂದರೆ ಜಸ್ಟ್ ನೀವು ಅದಕ್ಕೊಂದು ಕ್ವಶನ್ ಕೇಳಿದರೆ ಸಾಕು, ಅಥವಾ ಅದಕ್ಕೊಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ಸಾಕು, ಅದು ಆಟೋಮೆಟಿಕಲಿ ನಿಮ್ಮ ಕೆಲಸ ಮಾಡುತ್ತೆ. ಅದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೂಡ ಬರಿತೀನಿ. ಯೂಸಸ್ ಎಲ್ಲಿ ಯೂಸ್ ಮಾಡ್ತಾರೆ? ಆನ್ಸರಿಂಗ್ ಕ್ವಶನ್ಸ್, ನೀವು ಕೇಳಿದ್ದು ಕ್ವಶನ್ ಆನ್ಸರ್ ಮಾಡೋಕ್ಕೆ ಆನ್ಸರಿಂಗ್ ಕ್ವಶನ್ಸ್. ಮತ್ತು ಎಲ್ಲಿ ಸೆಟ್ಟಿಂಗ್ ಅಲಾರಾಮ್ ಸೆಟ್ ಮಾಡೋಕ್ಕೆ. ಆಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಲೈಕ್ ಮೇಕಿಂಗ್ ಫೋನ್ ಕಾಲ್ ಮಾಡೋಕ್ಕೂ ಇದನ್ನು ನೀವು ಯೂಸ್ ಮಾಡ್ಬೋದು. ಜಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟರೆ ಸಾಕು. ಫಾರ್ ಎಕ್ಸಾಂಪಲ್ ಹೇ ಗೂಗಲ್ ಅನ್ನೋದೊಂದು ಕೀವರ್ಡ್, ಅದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು? ಇದು ಗೂಗಲ್ ಅಸಿಸ್ಟೆಂಟ್. ನೀವು ಜಸ್ಟ್ ಹೇ ಗೂಗಲ್ ಅಂದ್ಬಿಟ್ರೆ ಅದು ನೀವು ಹೇಳಿದ್ದನ್ನು ಲಿಸನ್ ಮಾಡಿ ಒಂದು ಆ್ಯಕ್ಷನ್ ತಗೊಳುತ್ತೆ. ಇವತ್ತೇ ನೀವು ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳ್ಬೇಕದನ್ನ? ಹೇ ಗೂಗಲ್, ಜಸ್ಟ್ ಸೇ ಹೇ ಗೂಗಲ್ ಫಾರ್ ಗೂಗಲ್ ಅಸಿಸ್ಟೆಂಟ್. ಆಟೋಮೆಟಿಕ್ಲಿ ಅದು ನಿಮಗೆ ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಹೇ ಗೂಗಲ್ ಅನ್ರಿ, ಅಂದು ವಾಟ್ ಈಸ್ ದ ವೆದರ್ ಟುಡೇ ಅಂತ ಕೇಳ್ರಿ. ವಾಟ್ ಈಸ್ ದಿ ವೆದರ್ ಟುಡೇ ಅಂದ್ರೆ ಏನು? ಇವತ್ತಿನ ವೆದರ್ ರಿಪೋರ್ಟ್ ಏನಿದೆ, ವಾತಾವರಣ ಹೆಂಗಿದೆ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನೀವು ಕನ್ನಡದಲ್ಲಿನೂ ಕೇಳ್ಬೋದು, ಅದು ಕೂಡ ಅವಾಗ ರೆಸ್ಪಾನ್ಸ್ ಮಾಡುತ್ತೆ. ಜಸ್ಟ್ ಏನನ್ರಿ ಹೇ ಗೂಗಲ್ ಅಂದ ತಕ್ಷಣ ಆಟೋಮೆಟಿಕಲಿ ನಿಮ್ಮ ಫೋನ್ ರೆಸ್ಪಾನ್ಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಯಾವಾಗ ನೀವು ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡ್ತಾ ಇದ್ರೆ. ಓಕೆ, ಅರ್ಥ ಆಯ್ತಲ್ಲ? ಇದು ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಎ ಐ ಅಥವಾ ಅಪ್ಲಿಕೇಶನ್ಸ್ ಆಫ್ ಎ ಐ ಅಂತ ನಾವು ಕರಿತೀವಿ. ದೆನ್ ಎ ಐ ಇನ್ ಸೋಷಿಯಲ್ ಮೀಡಿಯಾನಲ್ಲಿನೂ ಎ ಐ ಯೂಸ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ, ಎ ಐ ಇನ್ ಸ್ಮಾರ್ಟ್ಫೋನ್ ಅಂತೂ ಕಾಮನ್ ಆಗಿ ಅಲ್ಲಿ ಡಿಫ್ರೆಂಟ್ ಫೀಚರ್ಸ್ ಆಫ್ ಎ ಐ ಇದ್ದೇ ಇರ್ತವೆ. ಸೋಷಿಯಲ್ ಮೀಡಿಯಾನಲ್ಲಿ ಹೆಂಗೆ ಯೂಸ್ ಆಗುತ್ತಿದ್ದು? ಲೈಕ್ ಸಜೆಸ್ಟಿಂಗ್ ಫ್ರೆಂಡ್ಸ್, ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಫ್ರೆಂಡ್ ಸಜೆಷನ್ಸ್ ಏನು ಬರ್ತಾ ಇರ್ತಾವೋ ಅದು ಕೂಡ ಎ ಐ ಫೀಚರ್. ಅದನ್ನು ನಾನು ಇಲ್ಲಿ ಬರಿತೀನಿ, ಸಜೆಸ್ಟಿಂಗ್ ಫ್ರೆಂಡ್ಸ್. ನಿಮಗೆ ಯಾರೋ ಫ್ರೆಂಡ್ ಇದ್ದರೆ, ಅವ್ರಿಗೆ ಇನ್ನೊಬ್ರು ಯಾರೋ ಫ್ರೆಂಡ್ ಇದ್ದರೆ ಅವ್ರನ್ನ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ದೆನ್ ಡಿಟೆಕ್ಟಿಂಗ್ ಫೇಕ್ ಅಕೌಂಟ್ಸ್, ಯಾವುದಾದ್ರೂ ಫೇಕ್ ಅಕೌಂಟ್ಸ್ ಇದ್ದರೆ ಅದನ್ನು ಕಂಡು ಹಿಡಿಯೋಕ್ಕೆ ಟ್ರೈ ಮಾಡುತ್ತೆ. ಫ್ರಾಡ್ ಮಾಡ್ತಾ ಇದ್ರೆ ಫೇಕ್ ಅಕೌಂಟ್ಸ್ ಇದ್ದರೆ, ಅಥವಾ ಫೋಟೋನಲ್ಲಿ ತಂತಾನೆ ಫೋಟೋ ಟ್ಯಾಗಿಂಗ್, ಫೇಸ್ ಟ್ಯಾಗಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಫೇಸ್ ಟ್ಯಾಗಿಂಗ್ ಅಂದ್ರೆ ಏನು? ನಿಮ್ಮದು ಬರೀ ಫೋಟೋ ಅಷ್ಟೇ ಇರುತ್ತೆ, ಅದ್ರ ಕೆಳಗಡೆ ಹೆಸರು ಇರೋದಿಲ್ಲ. ತಂತಾನೆ ಹೆಸರು ಕೂಡ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡುತ್ತದು. ಅದೇನು ಒನ್ ಆಫ್ ದಿ ಬೆಸ್ಟ್ ಫೀಚರ್ ಆಫ್ ಎ ಐ.
ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವೇನೋ ಒಂದು ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ತೀರಿ, ನಿಮಗೆ ಇಂಟ್ರೆಸ್ಟ್ ಇರೋದು ಅದೇ ಥರ ವಿಡಿಯೋಸ್ ರಿಪೀಟೆಡ್ಲಿ ಏನು ಬರ್ತಾವೋ ಅದು ಕೂಡ ಒನ್ ಆಫ್ ದಿ ಎ ಐ ಫೀಚರ್. ಇನ್ಸ್ಟಾಗ್ರಾಮ್ ರೀಲ್ಸ್ appearing based on your interest, appearing based on your interest. ನಿಮಗೇನು ಇಂಟ್ರೆಸ್ಟ್ ಇದೆಯೋ ಅದೇ ವಿಡಿಯೋಸ್ ಮತ್ತೆ ಮತ್ತೆ ಬರ್ತವೆ ಅಂದರೆ ಅಲ್ಲಿ ಎ ಐ ಇನ್ಕ್ಲೂಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ಎ ಐ ನೀವೇನು ಬಯಸ್ತೀರಿ ಅದನ್ನೇ ತೋರ್ಸಕ್ಕೆ ಟ್ರೈ ಮಾಡುತ್ತೆ. ದೆನ್ ಎ ಐ ಇನ್ ಆನ್ಲೈನ್ ಶಾಪಿಂಗ್ ಅಲ್ಲಿನೂ ಎ ಐನ ಯೂಸ್ ಮಾಡ್ತಾರೆ. ಅಲ್ಲಿ ಹೇಗೆ ಯೂಸ್ ಆಗುತ್ತದು ಆ್ಯಂಡ್ ಅಲ್ಲಿ ಯೂಸ್ ಮಾಡೋದ್ರಿಂದ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಭಾಳ ಈಸಿಯಾಗಿ ವರ್ಕ್ ಆಗುತ್ತೆ. ಈಸಿಯಾಗಿ ನೀವು ಶಾಪಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಅನ್ನೋದು ತಾನೇ ತೋರಿಸ್ತದೆ. ಪ್ರಾಡಕ್ಟ್ ರೆಕಮೆಂಡೇಶನ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ನೀವು ಟಿ ವಿ ತೊಗೊಂಡ್ಬಿಟ್ರೆ ಪರ್ಚೇಸ್ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಟಿ ವಿಗೆ ಏನೇನು ಬೇಕಾಗಬಹುದು, ಲೈಕ್ ರಿಮೋಟ್ ಅಥವಾ ಅದಕ್ಕೆ ಸ್ಟ್ಯಾಂಡ್ ಇರ್ಬೋದು, ಅದನ್ನೆಲ್ಲ ತೋರ್ಸಕ್ಕೆ ಟ್ರೈ ಮಾಡುತ್ತೆ. ಅಂದ್ರೆ ಏನು, ಅಲ್ಲಿ ಕೆಳಗಡೆ ಒಂದು ಮೆಸೇಜ್ ಬರುತ್ತೆ, ನೀವು ಅಮೆಝಾನಲ್ಲಿ ನೋಡಿದ್ರಂದ್ರೆ ದೋಸ್ ಹೂ ಬಾಟ್ ದೇ ಆಲ್ಸೋ ಬಾಟ್ ಅಂತ ಕೊಟ್ಟಿರ್ತಾರೆ. ಅದರ ಅರ್ಥ ಏನು, ಯಾರು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದಾರೋ ಅವರೆಲ್ಲ ಸಬ್ ಪ್ರಾಡಕ್ಟ್ಸ್ ಇವನ್ನೆಲ್ಲನೂ ಪರ್ಚೇಸ್ ಮಾಡಿದ್ದಾರೆ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ನೀವು ಒಂದು ಯಾವುದೋ ಶಾಪಿಂಗ್ ಸೈಟಲ್ಲಿ ಏನೋ ಒಂದು ಪ್ರಾಡಕ್ಟ್ ನೋಡಿ ವಾಪಸ್ ಬಂದಿರ್ತೀರಿ, ಕ್ಲೋಸ್ ಮಾಡಿರ್ತೀರಿ, ಓಪನ್ ಮಾಡಿ ಕ್ಲೋಸ್ ಮಾಡಿರ್ತೀರಿ. ಅದೇ ಪ್ರಾಡಕ್ಟ್ ಎಲ್ಲ ಕಡೆನೂ ಬರ್ತಾ ಇರುತ್ತೆ. ಲೈಕ್ ಫೇಸ್ಬುಕ್ಕಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಥರ ನಡುವೆ ಬಂದು ಹೋಗ್ತಾ ಇರುತ್ತೆ. ಅದೇನು ಎ ಐ ಫೀಚರ್. ಅಂದರೆ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ನಿಮಗೆ ಅದು ರೆಕಮೆಂಡ್ ಮಾಡುತ್ತೆ. ಓಕೆ. ಆ್ಯಂಡ್ ಅಡ್ವರ್ಟೈಸ್ಮೆಂಟ್ಸ್, ಪರ್ಸನಲೈಸ್ಡ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಚಾಟ್ ಬಾಟ್ಸ್ ಅಂದ್ರೇನು, ಚಾಟ್ ರೋಬೋಟ್ಸಿಂದನೂ ನೀವೇನು ಮಾಡ್ಬೋದು, ಚಾಟ್ ಮಾಡಿ ಕಸ್ಟಮರ್ ಸಪೋರ್ಟ್ ಪಡಿಬಹುದು. ಫೋನ್ ಕಾಲಲ್ಲಿ ನಿಮಗೆ ಸರ್ವಿಸ್ ಕಸ್ಟಮರ್ ಇಲ್ಲ ಅಂದರೆ ನೀವೇನು ಮಾಡ್ರಿ, ಚಾಟ್ ಬಾಟ್ ಜೊತೆ ಚಾಟ್ ಮಾಡಿ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಪಡ್ಕೋಬಹುದು. ಇದೇನು ಎ ಐ ಇನ್ ಆನ್ಲೈನ್ ಶಾಪಿಂಗ್. ಎ ಐನ ಕಾಮನ್ಲಿ ಇದೇ ಫೀಲ್ಡಲ್ಲಿ ಅಷ್ಟೇ ಯೂಸ್ ಮಾಡ್ತಾರಂತಲ್ಲ, ದೇರ್ ಆರ್ ಸೋ ಮೆನಿ ಫೀಲ್ಡ್ಸ್. ಭಾಳಷ್ಟು ಫೀಲ್ಡ್ಸಲ್ಲಿ ಈಗಂತೂ ಎ ಐನ ಯೂಸ್ ಮಾಡ್ತಾರೆ. ಆ್ಯಂಡ್ ಅನದರ್ ಅಪ್ಲಿಕೇಶನ್ ಆಫ್ ಎ ಐ ಈಸ್ ಏನು, ಎ ಐ ಇನ್ ಹೆಲ್ತ್ ಕೇರ್ನಲ್ಲಿನೂ ಎ ಐನ ಯೂಸ್ ಮಾಡ್ತಾರೆ. ಅದು ಹೆಂಗೆ ಅಂತ ನೋಡೋಣ. ಹೆಲ್ತ್ ಕೇರಲ್ಲಿ ಡಿಸೀಸ್ ಡಿಟೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಯಾವ ಡಿಸೀಸ್ ಇದೆ ನಮಗೆ ಅಂತ ಕಂಡುಹಿಡಿಯೋಕ್ಕೆ, ಯಾವ ರೋಗ ಇದೆ, ಡಿಸೀಸ್ ಡಿಟೆಕ್ಷನ್. ಆ್ಯಂಡ್ ಮೆಡಿಕಲ್ ಇಮೇಜ್ ಅನಾಲಿಸಿಸ್ ಅಂದ್ರೇನು, ಫಾರ್ ಎಕ್ಸಾಂಪಲ್ ನೀವು ಒಂದು ಎಕ್ಸ್ರೇ ತೆಗೆಸ್ಕೊಂಬಂದಿರಂತ ತಿಳ್ಕೊರಿ. ನೀವೆಲ್ಲ ಎನಿ ಪೇಷಂಟ್ ಅವ್ರದ್ದೊಂದು ಎಕ್ಸ್ರೇ ಇದೆ ಅಂದರೆ ಅದನ್ನು ನೀವು ಎಕ್ಸ್ರೇನ ಜಸ್ಟ್ ಫೋಟೋ ತೆಗೆದು ಯಾವುದೋ ಒಂದು ಎ ಐ ಸಿಸ್ಟಮ್ಗೆ ಲೈಕ್ ಚಾಟ್ GPT ಜೊತೆನೂ ನೀವು ಇದನ್ನು ಶೇರ್ ಮಾಡ್ಬೋದು. ಆಮೇಲೆ ಆಟೋಮೆಟಿಕ್ಲಿ ಅದು ತೋರಿಸುತ್ತೆ ಏನಾಗಿದೆ ಅನ್ನೋದು ಇನ್ಫಾರ್ಮೇಷನ್ ನಿಮಗೆ ಕೊಡುತ್ತೆ. ವಿಚ್ ಮೀನ್ಸ್ ಹೆಲ್ತ್ ಕೇರಲ್ಲಿನೂ ಇದು ಹೆಲ್ಪ್ ಆಗುತ್ತೆ. ಏನೇನು ಇನ್ಫಾರ್ಮೇಷನ್ ಇದೆ ಅನ್ನೋದು ಎಕ್ಸಾಕ್ಟಾಗಿ ಅದು ಕೊಡಕ್ಕೆ ಟ್ರೈ ಮಾಡುತ್ತೆ. ಹೆಲ್ತ್ ಮಾನಿಟರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ದೆನ್ ಇವನ್ ಕ್ಯಾನ್ಸರ್ ಇದೇನೋ ಇಲ್ವೋ ಅಂತ ಕಂಡು ಹಿಡಿಯೋಕ್ಕೂ ಎ ಐನ ಯೂಸ್ ಮಾಡ್ತಾರೆ. ಎ ಐ ಡಿಟೆಕ್ಟ್ಸ್ ಕ್ಯಾನ್ಸರ್ಸ್ ಫ್ರಮ್ ಎಕ್ಸ್ರೇ ಆ್ಯಂಡ್ MRI ಸ್ಕ್ಯಾನ್ ಕ್ಯಾನ್ಸರ್ ಡಿಟೆಕ್ಷನ್ ಅಂತಾರೆ. ಕ್ಯಾನ್ಸರ್ ಒಂದೇ ಅಲ್ಲ, ಬೇರೆ ಬೇರೆ ರೋಗಗಳನ್ನು ಡಿಟೆಕ್ಷನ್ ಮಾಡೋಕ್ಕೆ ಎ ಐನ ಯೂಸ್ ಮಾಡ್ಕೋತಾರೆ. ನೀವು ಬರೀ ಏನು ಹಾಕಬೇಕು, ನಿಮಗೆ ಏನೇನು ರೋಗ ಲಕ್ಷಣಗಳಿವೆ ಅನ್ನೋದು ಹಾಕಿಬಿಟ್ರೆ ಒಂದು ಮೈಸಿನ್ ಅಂತ ಎ ಐದು ಒಂದು ವೆಬ್ ಇದೆ, ಅಥವಾ ಇದು ಒಂದು ಎ ಐ ಸಿಸ್ಟಮ್.
ಮೆಡಿಕಲ್ ಹೆಲ್ಪ್ ಆಗುವಂಥದ್ದು. ನೀವು ಗೂಗಲಲ್ಲಿ ಮೈಸಿನ್ ಅಂತ ಸರ್ಚ್ ಮಾಡಿಬಿಟ್ರೆ ಅದರದ್ದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಥವಾ ಏನೇನು ರೋಗ ಲಕ್ಷಣಗಳಿದೆ ಅಂತ ಹಾಕಿಬಿಡ್ರಿ, ಆಟೋಮೆಟಿಕ್ಲಿ ನಿಮ್ಗೆ ಯಾವ ರೋಗ ಇದೆ ಅಂತ ಅದು ತೋರಿಸ್ಬಿಡುತ್ತೆ. ಬೇಸ್ಡ್ ಆನ್ ಅದಕ್ಕೇನು ಗೊತ್ತಿದೆಯೋ ಅದ್ರ ಮೇಲೆ ಅದು ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ, ದೆನ್ AI ಇನ್ ಎಜುಕೇಷನ್ ಫೀಲ್ಡಲ್ಲಿನೂ AI ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲಿ? ಫಾರ್ ಎಕ್ಸಾಂಪಲ್ AI ಎಜುಕೇಷನಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇಂಪ್ರೂವ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಥಿಂಗ್. ಹೆಂಗಾದ್ರೂ ಮಾಡಿ ಸ್ಟೂಡೆಂಟ್ಸ್ಗೂ ಲರ್ನ್ ಮಾಡಬೇಕು. ಅದಕ್ಕೋಸ್ಕರ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಆರ್ ದೇರ್. ಆನ್ಲೈನ್ ಲರ್ನಿಂಗ್ ಮಾಡ್ಬೋದು. ಅದು ಆನ್ಲೈನ್ ಲರ್ನಿಂಗ್ ಹೆಂಗೆ ಮಾಡ್ಬೋದಂದರೆ, ನೀವು ಕಂಟಿನ್ಯೂಸ್ ಕ್ಲಾಸ್ ಕೇಳ್ತಾನೆ ಇರಬೇಕಂತೇನಿಲ್ಲ. ನಿಮ್ಗೆ ಹೆಂಗೆ ಬೇಕು ಹಂಗೆ ಕಸ್ಟಮೈಸ್ಡ್ ಕ್ಲಾಸಸ್ ಇರ್ತವೆ. ಅಂದ್ರೇನು, ಎಲ್ಲ ರೆಕಾರ್ಡಿಂಗ್ಸ್ ಇರ್ತವೆ. ಆಮೇಲೆ ನೀವು ಮತ್ತೆ ಓಪನ್ ಮಾಡಿ ನೋಡ್ಬೋದು. ಆಮೇಲೆ ಫಾರ್ ಎಕ್ಸಾಂಪಲ್ ಏನು ಇವನ್ ಎಕ್ಸಾಮ್ಸ್ ಕೂಡ AI ಬೇಸ್ಡ್ ಇರ್ಬೋದು. ಆಟೋಮೆಟಿಕ್ಲಿ AIನೇ ಇವ್ಯಾಲ್ಯುಯೇಷನ್ ಮಾಡಿ ರಿಸಲ್ಟ್ ಕೊಡುತ್ತೆ. ಅದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ AI. ದೆನ್ ಆಟೋಮೆಟಿಕ್ ಇವ್ಯಾಲ್ಯುಯೇಷನ್ ಅಂತ ಅಂದ್ರೇನು? ಇವನ್ ಪೇಪರ್ ಚೆಕ್ಕಿಂಗ್ ಕೂಡ AI ಮಾಡುತ್ತೆ. ನೋ ನೀಡ್ ಆಫ್ ಟೀಚರ್ಸ್. ಇವ್ಯಾಲ್ಯುಯೇಷನ್ ಮಾಡೋಕ್ಕೆ ಟೀಚರ್ಸ್ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ಲಿ AIನೇ ಅಂತಾನೆ ರಿಸಲ್ಟ್ ಕೊಡುತ್ತೆ ಪೇಪರ್ ಚೆಕ್ ಮಾಡಿ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ AI. ನೆಕ್ಸ್ಟ್ ಕಮ್ಸ್ AI ಇನ್ ಬ್ಯಾಂಕಿಂಗ್. ಬ್ಯಾಂಕಿಂಗ್ನಲ್ಲಿನೂ AI ಯೂಸ್ ಮಾಡ್ತಾರೆ. AI ಇನ್ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇದು ಹೆಂಗೆ ಯೂಸ್ ಆಗುತ್ತೆ? ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತ ಕರಿತೀವಿ. ಫೈನಾನ್ಷಿಯಲ್ ಸರ್ವಿಸಸ್ ಮಾಡೋಕ್ಕೆ ಹೆಲ್ಪ್ ಆಗೋ ಥರ AIಯನ್ನು ಯೂಸ್ ಮಾಡ್ಕೋಬೋದು. ಲೈಕ್ ಫ್ರಾಡ್ ಡಿಟೆಕ್ಷನ್. ಏನಾದರೂ ಫ್ರಾಡ್ ಆದರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ AIನ ಯೂಸ್ ಮಾಡ್ತಾರೆ. ಆ್ಯಂಡ್ ಕಸ್ಟಮರ್ ಸರ್ವಿಸ್ ಚಾಟ್ ಬಾಟ್ಸ್. ಕಸ್ಟಮರ್ ಸರ್ವಿಸ್ಗೆ ಚಾಟ್ ಬಾಟ್ಸ್ ಕೂಡ ಇರ್ತವೆ, ಚಾಟ್ ರೋಬೋಟ್ಸ್. ಆ ರೋಬೋಟ್ಸ್ ಜೊತೆ ನೀವು ಚಾಟ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಲೆನ್ಸ್ ಬೇಕಾಗಿದೆ ಅಂತ ತಿಳ್ಕೊರಿ, ಜಸ್ಟ್ ಚಾಟ್ ಮಾಡಿರಿ. ಇವನ್ ಅದರದ್ದು ಆಪ್ಷನ್ ನಿಮಗೆ ವಾಟ್ಸಪ್ಪಲ್ಲಿನೂ ಸಿಗುತ್ತೆ. ಜಸ್ಟ್ ನೀವು ಚಾಟ್ ಮಾಡಿಬಿಟ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವೇ ಅಂತ ಕನ್ಫರ್ಮ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಅಲ್ಲೇ ಬ್ಯಾಲೆನ್ಸ್ ಎನ್ಕ್ವೈರಿ ಸಿಗುತ್ತೆ. ಆಮೇಲೆ ಲಾಸ್ಟ್ 5 ಟ್ರಾನ್ಸಾಕ್ಷನ್ ಡೇಟಾ ಸಿಗುತ್ತೆ. ಅದೆಲ್ಲ ವಿತ್ ದ ಹೆಲ್ಪ್ ಆಫ್ AI ಓನ್ಲಿ ಪಾಸಿಬಲ್ ಆಗುತ್ತೆ. ಓಕೆ, AI ಇರಲಿಲ್ಲ ಅಂದರೆ ಮೇ ಬಿ ಇಟ್ ಈಸ್ ನಾಟ್ ಪಾಸಿಬಲ್. ಆ್ಯಂಡ್ ಏನಾದರೂ ರಾಂಗ್ ಟ್ರಾನ್ಸಾಕ್ಷನ್, ಯಾರೋ ಫ್ರಾಡ್ಸ್ಟರ್ಸ್, ಯಾರೋ ಹ್ಯಾಕರ್ಸು ಏನೋ ಸಸ್ಪೀಷಿಯಸ್ ಟ್ರಾನ್ಸಾಕ್ಷನ್ ಅಂದರೆ ಅನುಮಾನಾಸ್ಪದವಾಗಿ ಏನಾದರೂ ನಡೀತಾ ಇದ್ದರೆ ಆಟೋಮೆಟಿಕ್ಲಿ ಒಂದು ಮೆಸೇಜ್ ಬಂದ್ಬಿಡುತ್ತೆ. ಅದೇನು ಫ್ರಾಡ್ ಡಿಟೆಕ್ಷನ್ ಅಂತ ನಾವು ಕರಿತೀವಿ. ಓಕೆ, ಅಲ್ಲೆಲ್ಲ AIನ ಯೂಸ್ ಮಾಡ್ಕೋತಾರೆ. ದೆನ್ AI ಇನ್ ಅಗ್ರಿಕಲ್ಚರ್. ವೆರಿ ಇಂಟ್ರೆಸ್ಟಿಂಗ್. ಅಗ್ರಿಕಲ್ಚರಲ್ಲಿನೂ AIನ ಯೂಸ್ ಮಾಡ್ಕೋತಾರೆ. ಹೆಂಗೆ? ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ಫಾರ್ಮರ್ಸ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಹೆಂಗಂದರೆ ಅದು ರೇನ್ ಡಿಟೆಕ್ಟ್ ಕೂಡ ಮಾಡುತ್ತೆ. ಅಂದ್ರೇನು, ಮಳೆ ಬರುತ್ತೋ ಇಲ್ವೋ ಇವತ್ತು ಪ್ರೆಡಿಕ್ಷನ್, ವೆದರ್ ಪ್ರೆಡಿಕ್ಷನ್ ಮಾಡುತ್ತೆ. AI ಸಮ್ ಆಫ್ ದಿ AI ಟೂಲ್ಸ್ ಏನಿದಾವೋ ಅಥವಾ ಸಮ್ ಆಫ್ ದಿ AI ಡಿವೈಸಸ್ ಏನಿದಾವೋ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು? ವೆದರ್ ಪ್ರೆಡಿಕ್ಷನ್ ಮಾಡ್ಬೋದು. ಇವತ್ತು ಮಳೆ ಬರುತ್ತೋ ಇಲ್ವೋ, ಅಥವಾ ಆ ಬೇಳೆಕಾಳುಗಳಿಗೆ ರೋಗ ಹತ್ತಿದೋ ಇಲ್ಲೋ ನೀವು ಚೆಕ್ ಮಾಡ್ಬೋದು. ಅಥವಾ ಜಸ್ಟ್ ಆ ಯಾವುದೋ ಒಂದು ಗಿಡದ ಎಲೆ ತಗೊಂಡು ಅದನ್ನು ನೀವು ಫೋಟೋ ಕ್ಯಾಪ್ಚರ್ ಮಾಡಿರಿ, AIಗೆ ಶೇರ್ ಮಾಡಿರಿ, ಆವಾಗ ತೋರಿಸುತ್ತೆ ಈ ಗಿಡಕ್ಕೆ ಹುಳ ಹತ್ತಿದೋ ಇಲ್ಲೋ, ಆ ಗಿಡ ಸರಿಯಾಗಿ ಬೆಳೀತಾ ಇದೆಯೋ ಇಲ್ವೋ. ಅದೆಲ್ಲ ಇನ್ಫಾರ್ಮೇಷನ್ AIಗೆ ಕೊಡೋಕ್ಕೆ ಬರುತ್ತೆ. ಓಕೆ, ಅಂದ್ರೇನು? ಕ್ರಾಪ್ ಡಿಸೀಸ್ ಡಿಟೆಕ್ಷನ್.
ಆ ಕ್ರಾಪಿಗೆ ಡಿಸೀಸ್ ಹತ್ತಿದೆಯೋ ಇಲ್ಲೋ ಅಂತಲೂ ನೀವು ಚೆಕ್ ಮಾಡ್ಬೋದು. ಜಸ್ಟ್ ಅದರದ್ದು ಫೋಟೋ ಕ್ಯಾಪ್ಚರ್ ಮಾಡ್ರಿ, ಶೇರ್ ಇಟ್ ಟು ಎ ಐ. ಆ್ಯಂಡ್ ವೆದರ್ ಪ್ರಿಡಿಕ್ಷನ್ ಅಂದ್ರೇನು, ವಾತಾವರಣ ಹೆಂಗಿರುತ್ತೆ, ಈ ವಾರ ಹೆಂಗಿರುತ್ತೆ, ಮುಂದಿನ ವಾರ ಹೆಂಗಿರ್ಬೋದು, ಆ ಎಲ್ಲ ಇನ್ಫಾರ್ಮೇಷನ್, ಇವತ್ತು ಮಳೆ ಬರುತ್ತೋ ಇಲ್ಲೋ. ಆ್ಯಂಡ್ ರೇನ್ಫಾಲ್ ಪ್ರಿಡಿಕ್ಷನ್ ಮಳೆ ಎಷ್ಟು ಪ್ರಮಾಣ ಬರಬಹುದು, ಅದೆಲ್ಲ ಇನ್ಫಾರ್ಮೇಷನ್ ಎ ಐಯಿಂದ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇವಷ್ಟೇ ಅಲ್ಲದೆ ಬೇರೆ ಬೇರೆ ಫೀಲ್ಡಲ್ಲಿ ಎ ಐನ ನಾವು ಯೂಸ್ ಮಾಡ್ಕೋತೀವಿ. ಓಕೆ, ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್. ಓಕೆ, ಆ್ಯಂಡ್ ಮತ್ತೇನಾದರೂ ಇದರಲ್ಲಿ ನಿಮ್ಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಎ ಐ ಡೊಮೇನ್ಸ್ ಬಗ್ಗೆ ಸ್ಟಡಿ ಮಾಡೋಣ, ಅಥವಾ ಹಿಸ್ಟ್ರಿ ಆಫ್ ಎ ಐ ಹೆಂಗೆ ಬೆಳಕಿಗೆ ಬಂತು ಅದನ್ನೆಲ್ಲ ನಾವು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.